ಕಾಂತಕುಮಾರ್ ಅವರೇ ಜಸ್ಟ್ ಇಸ್ವಿ ಅಥವಾ ಡೇಟ್ ನೆನಪಿದ್ರೆ ಹೇಳಿ. ಕೆಎಸ್ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಾಗಿದ್ದು ಯಾವ ಇಸ್ವಿಯಲ್ಲಿ ಸರ್? ಈಗ 2 ವರ್ಷದಿಂದ 2 ವರ್ಷದ ಹಿಂದೆ. ಈ ಪಿಡಿಒ ಎಕ್ಸಾಮ್ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋ ಆರೋಪ ಇದೆಯಲ್ಲ, ಯಾವ ವರ್ಷದ್ದು ಸರ್? ಈ 2 ವರ್ಷದಲ್ಲೇ. 2 ವರ್ಷ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿ ದುಡ್ಡಿಗಾಗಿ ಮಾರಾಟ ಮಾಡ್ತಿದ್ದಾರೆ ಆರೋಪ ಯಾವ ವರ್ಷದಲ್ಲಿ ಬಂದಿದ್ದು ಸರ್? 2 ವರ್ಷದಲ್ಲಿ. 2 ವರ್ಷ. ಎಡಬ್ಲ್ಯೂ ಎಇ ಹಾಗೆ ಜೆಇ ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಯಾವಾಗ ಬಂದಿದ್ದು ಸರ್? ಈ 2 ವರ್ಷದಲ್ಲೇ ಆಗಿರುತ್ತೆ. ನೋ, ಅಲ್ಲಲ್ಲ, ರಘುದೊಡ್ಡೇರಿ ಅವರೇ 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಝೀರೋ ಟಾಲರೆನ್ಸ್ ರಘುದೊಡ್ಡೇರಿ ಸರ್, ಝೀರೋ ಟಾಲರೆನ್ಸ್ ಫಾರ್ ದ ಕರಪ್ಷನ್ ಅಂದವರು ಇಷ್ಟೆಲ್ಲ ಹಗರಣ ಅವ್ರ ಉತ್ತರ ಕೊಟ್ಮೇಲೆ ಗ್ರೂಪ್ ಎ ಬಿಟ್ಟು ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ, ಬಿಬಿಎಂಪಿ ಎಲ್ಲೂ ಸ್ಕ್ಯಾಮ್ ಆಗಿದೆ, WRD ಸ್ಕ್ಯಾಮ್ ಆಗಿದೆ, ADL ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲೂ KPSC ಮಾಡಿರೋಂತ ಪ್ರತಿಯೊಂದು ನೋಟಿಫಿಕೇಶನ್ ಸ್ಕ್ಯಾಮ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ನಿಮಿಷ ಸ್ಮಿತಾ, ಕಳೆದ 3 ವರ್ಷದಲ್ಲಿ ನಾವು ನಡೆಸಿರ್ತಕ್ಕಂತ ಯಾವುದೇ ರಿಕ್ರೂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆರೋಪ ನಡೆದಿದೆ ಹೊರತು ಯಾವುದು ಸಾಬೀತಾಗಿಲ್ಲ. ಯಾಕೆಂದ್ರೆ ಅದು ಆರೋಪ ಅಷ್ಟೇ, ಆರೋಪವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಬಿಜೆಪಿ ರೀತಿ 40% ಕಮಿಷನ್ ಎತ್ತಿದ್ದು ಜೈಲಿಗೆ ಹೋಗಲಿಲ್ಲ. ಹಗರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ IPS ಅಧಿಕಾರಿ ಜೈಲಿಗೆ ಡಿಸಿಎಂ ಅವರ ಸಂಬಂಧಿ ನೇರವಾಗಿ ಇನ್ವಾಲ್ವ್ ಆಗಿರಲಿಲ್ಲ ಇದರಲ್ಲಿ. ಬಿಜೆಪಿ ಭ್ರಷ್ಟಾಚಾರ ಬಿಜೆಪಿ ಈ ಭ್ರಷ್ಟಾಚಾರದ ಆರೋಪದಲ್ಲಿ ನಾವು ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಇಲ್ಲಿವರೆಗೂ ಸಾಬೀತಾಗಿಲ್ಲ, ಯಾವುದೇ ವಿಷಯಗಳಿಲ್ಲ. ಸಿಐಡಿ ತನಿಖೆಗೆ ಕೊಟ್ಟಿದ್ದೇವೆ, ಕೇಳ್ತಿದ್ದೀನಿ ಸರ್. ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮ ಆಯಿತು, ಒಂದು ಕಮಿಟಿ ಕೂಡ ರಚನೆ ಮಾಡಿದ್ದೀವಿ, ಅಧ್ಯಕ್ಷರನ್ನ ಅಮಾನತ್ನಲ್ಲಿ ಇಟ್ಟಿದ್ದೀವಿ, ಫಲಿತಾಂಶವನ್ನ ತಡೆ ಹಿಡಿದಿದ್ದೀವಿ, ಇವತ್ತು ಸಿಐಡಿ ತನಿಖೆ ಕೂಡ ಕೊಟ್ಟಿದ್ದೀವಿ. ಅಲ್ಲಿಗೆ ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ. ಕರೆಕ್ಟ್ ಇದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು. ಕಾಂತಕುಮಾರ್ ಅವರೇ ಜಸ್ಟ್ ಇಸ್ವಿ ಅಥವಾ ಡೇಟ್ ನೆನಪಿದ್ರೆ ಹೇಳಿ. ಕೆಎಸ್ ಪರೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟುಗಳಾಗಿದ್ದು ಯಾವ ಇಸ್ವಿಯಲ್ಲಿ ಸರ್? ಈಗ 2 ವರ್ಷದಿಂದ 2 ವರ್ಷದ ಹಿಂದೆ. ಈ ಪಿಡಿಒ ಎಕ್ಸಾಮ್ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋ ಆರೋಪ ಇದೆಯಲ್ಲ, ಯಾವ ವರ್ಷದ್ದು ಸರ್? ಈ 2 ವರ್ಷದಲ್ಲೇ. 2 ವರ್ಷ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿ ದುಡ್ಡಿಗಾಗಿ ಮಾರಾಟ ಮಾಡ್ತಿದ್ದಾರೆ ಆರೋಪ ಯಾವ ವರ್ಷದಲ್ಲಿ ಬಂದಿದ್ದು ಸರ್? 2 ವರ್ಷದಲ್ಲಿ. 2 ವರ್ಷ. ಎಡಬ್ಲ್ಯೂ ಎಇ ಹಾಗೆ ಜೆಇ ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಯಾವಾಗ ಬಂದಿದ್ದು ಸರ್? ಈ 2 ವರ್ಷದಲ್ಲೇ ಆಗಿರುತ್ತೆ. ನೋ, ಅಲ್ಲಲ್ಲ, ರಘುದೊಡ್ಡೇರಿ ಅವರೇ 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಝೀರೋ ಟಾಲರೆನ್ಸ್ ರಘುದೊಡ್ಡೇರಿ ಸರ್, ಝೀರೋ ಟಾಲರೆನ್ಸ್ ಫಾರ್ ದ ಕರಪ್ಷನ್ ಅಂದವರು ಇಷ್ಟೆಲ್ಲ ಹಗರಣ ಅವ್ರ ಉತ್ತರ ಕೊಟ್ಮೇಲೆ ಗ್ರೂಪ್ ಎ ಬಿಟ್ಟು ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ, ಬಿಬಿಎಂಪಿ ಎಲ್ಲೂ ಸ್ಕ್ಯಾಮ್ ಆಗಿದೆ, WRD ಸ್ಕ್ಯಾಮ್ ಆಗಿದೆ, ADL ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲೂ KPSC ಮಾಡಿರೋಂತ ಪ್ರತಿಯೊಂದು ನೋಟಿಫಿಕೇಶನ್ ಸ್ಕ್ಯಾಮ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ನಿಮಿಷ ಸ್ಮಿತಾ, ಕಳೆದ 3 ವರ್ಷದಲ್ಲಿ ನಾವು ನಡೆಸಿರ್ತಕ್ಕಂತ ಯಾವುದೇ ರಿಕ್ರೂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆರೋಪ ನಡೆದಿದೆ ಹೊರತು ಯಾವುದು ಸಾಬೀತಾಗಿಲ್ಲ. ಯಾಕೆಂದ್ರೆ ಅದು ಆರೋಪ ಅಷ್ಟೇ, ಆರೋಪವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಬಿಜೆಪಿ ರೀತಿ 40% ಕಮಿಷನ್ ಎತ್ತಿದ್ದು ಜೈಲಿಗೆ ಹೋಗಲಿಲ್ಲ. ಹಗರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ IPS ಅಧಿಕಾರಿ ಡಿಸಿಎಂ ಅವರ ಸಂಬಂಧಿ ನೇರವಾಗಿ ಇನ್ವಾಲ್ವ್ ಆಗಿರಲಿಲ್ಲ ಇದರಲ್ಲಿ. ಬಿಜೆಪಿ ಭ್ರಷ್ಟಾಚಾರ ಬಿಜೆಪಿ ಈ ಭ್ರಷ್ಟಾಚಾರದ ಆರೋಪದಲ್ಲಿ ನಾವು ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಇಲ್ಲಿವರೆಗೂ ಸಾಬೀತಾಗಿಲ್ಲ, ಯಾವುದೇ ವಿಷಯಗಳಿಲ್ಲ. ಸಿಐಡಿ ತನಿಖೆಗೆ ಕೊಟ್ಟಿದ್ದೇವೆ. ಕೇಳ್ತಿದ್ದೀನಿ ಸರ್. ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮ ಆಯಿತು, ಒಂದು ಕಮಿಟಿ ಕೂಡ ರಚನೆ ಮಾಡಿದ್ದೀವಿ, ಅಧ್ಯಕ್ಷರನ್ನ ಅಮಾನತ್ನಲ್ಲಿ ಇಟ್ಟಿದ್ದೀವಿ, ಫಲಿತಾಂಶವನ್ನ ತಡೆ ಹಿಡಿದಿದ್ದೀವಿ, ಇವತ್ತು ಸಿಐಡಿ ತನಿಖೆ ಕೂಡ ಕೊಟ್ಟಿದ್ದೀವಿ. ಅಲ್ಲಿಗೆ ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ. ಕರೆಕ್ಟ್ ಇದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು.